ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧಸಿದ್ಧಯೇ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಕಳೆದ ಪಾಠದಲ್ಲಿ ಲಕ್ಷಣವನ್ನು ತಿಳಿದುಕೊಂಡಿದ್ದೇವೆ. ಲಕ್ಷಣ ಅಂದರೆ ಏನು, ಯಾವುದರ ಲಕ್ಷಣವನ್ನು ಹೇಳ್ತೇವೆ, ಲಕ್ಷಣದ ಲಕ್ಷಣ ಏನು ಅಂತನ್ನುವುದನ್ನು ತಿಳಿದುಕೊಂಡೇವೆ. ಮತ್ತು ಲಕ್ಷಣದ ಲಕ್ಷಣವನ್ನು ತಿಳಿದುಕೊಂಡು ಆ ಲಕ್ಷಣದಿಂದ ಆಗುವ ಪ್ರಯೋಜನ ಏನು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡೆವು. ಎರಡೇ ಮೂರೇ ಮಾತುಗಳಲ್ಲಿ ಸಂಕ್ಷೇಪದಲ್ಲಿ ಎಲ್ಲವನ್ನೂ ನಾವು ಸಂಗ್ರಹ ಮಾಡುವುದಾದರೆ, ಲಕ್ಷಣವನ್ನು ಲಕ್ಷ್ಯಕ್ಕೆ ಲಕ್ಷಣ ಅಂತ ಹೇಳ್ತೇವೆ. ಉದಾಹರಣೆ, ಗೋ ಇದೆ ಅಂದರೆ ಗೋವಿಗೆ ಲಕ್ಷಣ ಸಾಸ್ನಾದಿಮತ್ವ, ಇದು ಲಕ್ಷಣ. ಲಕ್ಷಣ ಅಂದ್ರೇನು? ಅಸಾಧಾರಣ ಧರ್ಮ, ಇದೇ ಲಕ್ಷಣ. ಅಸಾಧಾರಣ ಧರ್ಮ ಅನ್ನುವುದೇ ಲಕ್ಷಣ. ಹಾಗಾದರೆ ಆಯಾ ವಸ್ತುಗಳ ಅಸಾಧಾರಣ ಧರ್ಮಗಳೆಲ್ಲವೂ ಕೂಡ ಲಕ್ಷಣ ಅಂತ ಆಗ್ತದೆ. ಹಾಗಾದರೆ ಯಾವ ವಸ್ತುವಿಗೆ ಯಾವುದು ಅಸಾಧಾರಣ ಧರ್ಮ? ಮನುಷ್ಯನ ಅಸಾಧಾರಣ ಧರ್ಮ ಯಾವುದು? ಗೋವುಗಳ ಅಸಾಧಾರಣ ಧರ್ಮ ಯಾವುದು? ಮತ್ತು ಪುಸ್ತಕದ ಅಸಾಧಾರಣ ಧರ್ಮ ಯಾವುದು? ದೇವದತ್ತನ ಮನೆ ಎನ್ನುವುದು ಲಕ್ಷ್ಯವಾಗಿ ಇಟ್ಟುಕೊಂಡಾಗ ಅದರ ಅಸಾಧಾರಣ ಧರ್ಮ ಯಾವುದು? ಹೀಗೆ ನಾವು ವಿಚಾರ ಮಾಡಿದಾಗ ಅದಕ್ಕೊಂದು ಲಕ್ಷಣವನ್ನೇ ಅವರು ಹೇಳಿದರು. ಏನಂತ? ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ ನ ವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ ಎಂಬ ಒಂದು ಮಾತಿನಿಂದ ಏನು ಹೇಳಿದರು ಅಂದರೆ, ಇಂಥಿಂತಹ ಧರ್ಮಗಳು ಆಯಾ ವಸ್ತುವಿಗೆ ಲಕ್ಷಣ ಅಂತಾಗತ್ತೆ ಅಲ್ವಾ. ಈ ವಾಕ್ಯದಲ್ಲಿ ಅಂದರೆ ಯೋ ಧರ್ಮ ಅಂತೇನು ವಾಕ್ಯ ಹೊರಟಿದೆ ಟೀಕಾರಾಯರದು, ಲಕ್ಷಣದ ಲಕ್ಷಣವನ್ನು ತಿಳಿಸುವ ವಾಕ್ಯ, ಲಕ್ಷಣದ ಲಕ್ಷಣವನ್ನು ತಿಳಿಸುವ ವಾಕ್ಯ. ಆ ವಾಕ್ಯದಲ್ಲಿ ಏನೇನು ಹೇಳಿದ್ದಾರೆ ಅಂತಂದರೆ, ಅವ್ಯಾಪ್ತಿ ಎಂಬ ದೋಷ ಇರಬಾರದು, ಅತಿವ್ಯಾಪ್ತಿ ಎಂಬ ದೋಷ ಇರಬಾರದು, ಅಸಂಭವ ಎಂಬ ದೋಷ ಇರಬಾರದು ಎಂಬ ಮೂರಂಶಗಳನ್ನು ಹೇಳಿ ಅಂತಹ ಧರ್ಮ ಯಾವುದೋ ಅದು ಆ ವಸ್ತುವಿನ ಅಸಾಧಾರಣ ಧರ್ಮ ಅಂತಾಗತ್ತೆ, ಅದೇ ಆ ವಸ್ತುವಿನ ಲಕ್ಷಣ ಅಂತೂ ಕರೆಸಿಕೊಳ್ಳತ್ತೆ ಅಂತ ವಿವರವಾಗಿ ಅವರು ತಿಳಿಸಿಕೊಟ್ರು. ಅಂತಹ ಅಸಾಧಾರಣ ಧರ್ಮ ಲಕ್ಷಣ ಏನಿದೆಯಲ್ಲ, ಅದರ ಜ್ಞಾನದಿಂದ, ಉದಾಹರಣೆಗೆ ಮನುಷ್ಯನಲ್ಲಿ ಮನುಷ್ಯತ್ವ ಎಂಬ ಅಸಾಧಾರಣ ಧರ್ಮದ ಜ್ಞಾನ, ಗೋವಿನಲ್ಲಿ ಸಾಸ್ನಾದಿಮತ್ವ ಅಥವಾ ಗೋತ್ವ ಎಂಬ ಅಸಾಧಾರಣವಾದ ಅದರದ್ದೇ ಧರ್ಮ, ಅದರ ಜ್ಞಾನದಿಂದ ಏನು ಪ್ರಯೋಜನ ಅಂತಂದರೆ, ಸಾಸ್ನಾದಿಮತ್ವದ ಜ್ಞಾನ ನಾವು ಮಾಡಿಕೊಂಡಾಗ ನಮಗೆ ಗೋಗಳು, ಲಕ್ಷ್ಯವಾದ ಗೋವುಗಳು ಉಳಿದೆಲ್ಲ ತನಗೆ ಸಜಾತೀಯವಾದ ವಸ್ತುಗಳಿಂದ ಭಿನ್ನವಾಗಿದೆ, ತನಗೆ ವಿಜಾತೀಯವಾದ ವಸ್ತುಗಳಿಂದ ಭಿನ್ನವಾಗಿದೆ ಎಂಬುದಾಗಿ ಅದರ ನಿರ್ಣಯವಾಗ್ತದೆ. ಬರೀ ಗೋವುಗಳು ಅಂತ ತಿಳಿಯುವುದಷ್ಟೇ ಅಲ್ಲ, ಈ ಗೋವುಗಳು ತನಗೆ ಸಜಾತೀಯ ತನಗೆ ವಿಜಾತೀಯವಾದ ಎಷ್ಟೆಷ್ಟು ವಸ್ತುಗಳಿವೆಯೋ ಅವೆಲ್ಲದರಿಂದ ಭಿನ್ನವಾದದ್ದು ಅಂತೇನು ನಿರ್ಣಯ ಬರುತ್ತೆ, ಇದು ಲಕ್ಷಣ ಜ್ಞಾನದಿಂದ ಬರುವ ಪ್ರಯೋಜನ. ಹಾಗಾದರೆ ಇನ್ನೊಂದು ಪ್ರಯೋಜನ ಏನು ಅಂತಂದರೆ, ಗೋ ಶಬ್ದದಿಂದ ಹೇಳಲ್ಪಡುವುದು ಯಾವುದು? ಗೋ ಶಬ್ದ ಇದು ವಾಚಕವಾದ ಶಬ್ದ. ಶಬ್ದ ಅಂದರೆ ವಾಚಕ. ಇದರಿಂದ ವಾಚ್ಯವಾದ ವಸ್ತು ಯಾವುದು ಅಂತ ಯಾರೋ ಪ್ರಶ್ನೆ ಮಾಡಿದಾಗ, ಆಗ ಆ ಗೋ ಶಬ್ದದಿಂದ ಯಾವುದು ವಾಚ್ಯ ಅಂತ
ತಿಳಿದುಕೊಳ್ಳಬೇಕು ಅಂತಂದರೆ ಆಗ ಈ ಲಕ್ಷಣ ಜ್ಞಾನ ಮಾಡಿಕೊಂಡಾಗ ಗೋ ಶಬ್ದದಿಂದ ಇಂತಹ ಗೋಪಿಂಡವು ವಾಚ್ಯವಾಗಿದೆ ಅಂತ ಜ್ಞಾನವಾಗ್ತದೆ. ಹಾಗಾದರೆ ಗೋ ಶಬ್ದ ವಾಚ್ಯತ್ವ ಜ್ಞಾನವೇ ಲಕ್ಷಣ ಜ್ಞಾನದ ಪ್ರಯೋಜನ. ಲಕ್ಷಣ ಜ್ಞಾನವನ್ನು ಮಾಡಿಕೊಂಡಾಗ ಏನಾಗುತ್ತೆ, ಗೋ ಶಬ್ದದಿಂದ ಇದು ವಾಚ್ಯವಾಗಿದೆ ಈ ವಸ್ತುವು ಅಂತ ನಾವು ಜ್ಞಾನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಗೋ ಶಬ್ದ ವಾಚ್ಯತ್ವ ಜ್ಞಾನ ನಮಗೆ ಆಗ್ತದೆ. ಗೋವಿನಲ್ಲಿ ಗೋ ಶಬ್ದ ವಾಚ್ಯತ್ವವಿದೆ, ಗೋ ಶಬ್ದದಿಂದ ಆ ಗೋ ವಾಚ್ಯವಾಗಿದೆ, ಎರಡು ಒಂದೇ. ಈ ತರಹ ಜ್ಞಾನ ಏನು ಬರುತ್ತೆ, ಇದು ಲಕ್ಷಣ ಜ್ಞಾನದಿಂದ ಬರುವಂತಹ ಎರಡನೆಯ ಪ್ರಯೋಜನ ಅಂತ ಇಲ್ಲಿಯವರೆಗೂ ಹೇಳಿದರು. ಅದನ್ನು ದೃಷ್ಟಾಂತವನ್ನು ಕೊಡುವ ಮುಖಾಂತರ ವಿವರಣೆ ಮಾಡ್ತಾ ಮಾಡ್ತಾ ಟೀಕಾಕೃತ್ಪಾದರು ತಿಳಿಸಿದ್ದಾರೆ. ಇನ್ನು ಮುಂದೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ, 41ನೇ ಪೇಜಲ್ಲಿ ಕೊನೆಯ ವಾಕ್ಯ, ಟೀಕಾರಾಯರ ಕೊನೆಯ ವಾಕ್ಯ, ಯಾವತ್ ಅನ್ಯತಃ ವ್ಯಾವರ್ತನೀಯಂ ಯಾವತಿ ಚ ಏಕಃ ಶಬ್ದಃ ವ್ಯುತ್ಪಾದನೀಯಃ ತತ್ ಉಚ್ಯತೆ ಲಕ್ಷ್ಯಂ ಇತಿ ಅಂತ ಈ ರೀತಿ ವಾಕ್ಯ ಓದಿಕೊಳ್ಬೇಕು. ಸಿಕ್ತಲ್ಲ? ಕೊನೆಯದು ಕರೆಕ್ಟ್. ಯಾವತ್ ಅನ್ಯತೋ ವ್ಯಾವರ್ತನೀಯಂ, ಅನ್ಯತಃ ವ್ಯಾವರ್ತನೀಯಂ ಅಂತ ಓದಿಕೊಳ್ಬೇಕು. ಕಮ ಇನ್ನೊಂದು ಅಂಶ, ಯಾವತಿ ಚ ಏಕಃ ಶಬ್ದಃ ವ್ಯುತ್ಪಾದನೀಯ, ಇದು ಎರಡನೇ ಅಂಶ. ಈ ವಾಕ್ಯದಲ್ಲಿ ಎರಡು ಅಂಶಗಳಿವೆ. ತತ್ ಉಚ್ಯತೆ ಲಕ್ಷ್ಯಂ ಇತಿ. ಇನ್ನೊಮ್ಮೆ ವಾಕ್ಯವನ್ನು ಓದ್ತೇನೆ ನೋಡಿ. ಎರಡು ಅಂಶವನ್ನು ಹೇಗೆ ನಾವು ಬಿಡಿಸ್ಕೊಳ್ಬೇಕು ಈ ವಾಕ್ಯದಲ್ಲಿ ಅಂತಂದರೆ, ಯಾವತ್ ಅನ್ಯತಃ ವ್ಯಾವರ್ತನೀಯಂ ಯಾವತಿ ಚ ಏಕಃ ಶಬ್ದಃ ವ್ಯುತ್ಪಾದನೀಯಃ ತತ್ ಉಚ್ಯತೆ ಲಕ್ಷ್ಯಂ ಇತಿ ಎಂದು ಈ ವಾಕ್ಯವನ್ನು ಬಿಡಿಸಿಕೊಳ್ಬೇಕು. ಆಗ ಅದರ ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಸುಲಭವಾಗ್ತದೆ. ಏನು ಹೇಳ್ತಾ ಇದ್ದಾರೆ ಈ ವಾಕ್ಯದಲ್ಲಿ ಹೇಳಲು ಹೊರಟದ್ದೇನು ಅಂತಂದರೆ, ಕೊನೆಗೆ ನೋಡಿ, ತತ್ ಉಚ್ಯತೆ ಲಕ್ಷ್ಯಂ ಇತಿ, ಅದನ್ನು ಲಕ್ಷ್ಯ ಅಂತ ಹೇಳ್ತಾರೆ, ಅದು ಲಕ್ಷ್ಯ ಅಂತ ಕರೆಸಿಕೊಳ್ಳತ್ತೆ ಅಂತ ಕೊನೆಯ ಭಾಗ ಇದೆ. ಆ ವಾಕ್ಯದ ಕೊನೆಯ ಪಾರ್ಟ್, ಅಂಶ. ಹಾಗಾದರೆ ಈ ವಾಕ್ಯದಿಂದ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲಕ್ಷ್ಯ ಅಂದರೆ ಏನು ಅನ್ನುವುದನ್ನು ಅದರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಇಷ್ಟರವರೆಗೆ ಏನು ಹೇಳಿದರು, ಹಿಂದೆ ಲಕ್ಷಣದ ಲಕ್ಷಣವನ್ನು ಹೇಳಿದರು. ಯೋ ಧರ್ಮ ಲಕ್ಷ್ಯ ವ್ಯಾಪ್ತ್ಯಾ ವರ್ತತೆ ಇತ್ಯಾದಿಯಾಗಿ ಲಕ್ಷಣದ ಲಕ್ಷಣವನ್ನು ಹೇಳಿದರು. ಈಗ ಲಕ್ಷ್ಯದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಲಕ್ಷ್ಯ ಅಂದರೆ ಏನು, ಅದರ ಲಕ್ಷಣ ಹೀಗಿದೆ ನೋಡಿ ಎಂಬುದಾಗಿ ಲಕ್ಷ್ಯದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಹೇಳಿದರು. ಆ ವಾಕ್ಯವನ್ನು ಬಿಡಿಸಿ ನಾನು ತೋರಿಸಿದೆ, ಅರ್ಥ ಮಾಡಿಕೊಳ್ಳೋಣ. ಏನದು? ಯಾವತ್ ಅನ್ಯತಃ ವ್ಯಾವರ್ತನೀಯ. ಈಗ ಒಂದನ್ನು ಉದಾಹರಣೆಯಾಗಿ ನಾವು ಇಟ್ಕೊಂಡ್ವಿ. ಲಕ್ಷಣದ ಲಕ್ಷಣವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದಾಗ ಒಂದನ್ನು ಉದಾಹರಣೆಯಾಗಿ ಇಟ್ಕೊಂಡ್ವಿ. ಏನು? ಸಾಸ್ನಾದಿಮತ್ವ ಇದು ಲಕ್ಷಣ ಅಂತ ನಾವು ಇಟ್ಟುಕೊಂಡಾಗ ಲಕ್ಷ್ಯ ಯಾವುದು? ಗೋಗಳು ಲಕ್ಷ್ಯ. ಸಾಸ್ನಾದಿಮತ್ವವೆಂಬ ಲಕ್ಷಣಕ್ಕೆ ಲಕ್ಷ್ಯ ಯಾವುದು? ಗೋವುಗಳೇ ಲಕ್ಷ್ಯ. ಮನುಷ್ಯತ್ವವೆಂಬ ಲಕ್ಷಣಕ್ಕೆ ಯಾವುದು ಲಕ್ಷ್ಯ? ಮನುಷ್ಯನು ಲಕ್ಷ್ಯ ಅಲ್ವಾ? ಹೀಗೆ ಆಯಾ ಲಕ್ಷಣಗಳಿಗೆ ಆಯಾ ಲಕ್ಷ್ಯಗಳಿವೆ. ಹಾಗಾದರೆ ಆ ಏನೇನು ಲಕ್ಷ್ಯಗಳು ಅಂತ ಎಷ್ಟೆಷ್ಟಿವೆಯೋ, ಗೋವುಗಳು, ಮನುಷ್ಯರು, ಪುಸ್ತಕ ಅನ್ನುವುದು ಲಕ್ಷ್ಯವಾದಾಗ ಪುಸ್ತಕದ ಲಕ್ಷಣವನ್ನು ಹೇಳಲಿಕ್ಕೆ ಹೊರಟಾಗ ಪುಸ್ತಕವು ಲಕ್ಷ್ಯವಾಗ್ತದೆ. ಹೀಗೆ ಏನೇನು ಲಕ್ಷ್ಯ ಅಂತ ನಾವು ಮಾಡಿಕೊಳ್ತೇವಲ್ಲ, ಎಲ್ಲ ಲಕ್ಷ್ಯದಲ್ಲಿಯೂ ಈ ಕಾಮನ್ ಆದ ನಿಯಮ ಬರಬೇಕು, ಅನ್ವಯವಾಗಬೇಕು, ಅಪ್ಲೈ ಆಗಬೇಕು. ಆ ರೀತಿ ಹೇಳ್ತಾ ಇದ್ದಾರೆ. ಹೇಗೆ? ಲಕ್ಷಣ ಅಂತ ಯಾವುದ್ಯಾವುದಿದೆಯೋ, ಶಾಸ್ನಾದಿಮತ್ವ, ಮನುಷ್ಯತ್ವ ಅಲ್ವಾ? ಪೃಥಿವಿಯ ಲಕ್ಷಣ ಏನ್ರಿ? ಪೃಥಿವಿತ್ವ ಇತ್ಯಾದಿ ಇತ್ಯಾದಿ ಲಕ್ಷಣ ಹೇಳಿದಾಗ ಆ ಲಕ್ಷಣದಲ್ಲಿ ಎಲ್ಲ ಲಕ್ಷಣಗಳಲ್ಲಿಯೂ ಬರುವ ಒಂದು ನಿಯಮವನ್ನು ಹೇಳಿಬಿಟ್ರು. ಯೋ ಧರ್ಮ ಲಕ್ಷ್ಯ ವ್ಯಾಪ್ತ್ಯಾ ವರ್ತತೆ ಅನ್ನುವ ವಾಕ್ಯದಿಂದ ಎಲ್ಲ ಲಕ್ಷಣದಲ್ಲಿ ಬರುವಂತಹ ಸಾಮಾನ್ಯ ನಿಯಮವನ್ನು ಹೇಳಿದರು. ಹಾಗೆ ಎಲ್ಲ ಲಕ್ಷ್ಯಗಳಲ್ಲಿ ಬರುವ ಸಾಮಾನ್ಯ ನಿಯಮವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಏನಂತ, ಯಾವತ್ ಅನ್ಯತಃ ವ್ಯಾವರ್ತನೀಯಂ, ಯಾವತ್ ಎಷ್ಟೆಷ್ಟು ವಸ್ತುಗಳಿವೆಯೋ
ಅವುಗಳು ಅನ್ಯತಃ ವ್ಯಾವರ್ತನೀಯವಾಗಿವೆ ಅಂತ ಮೊದಲನೆಯ ಅಂಶ. ಅನ್ಯತಃ ಅಂತಂದರೆ, ಅನ್ಯ ಅಂದ್ರೇನು? ಬೇರೆದ್ದು. ಬೇರೆದ್ದು ಅಂತಂದರೆ ಯಾವುದರಿಂದ ಬೇರೆದ್ದು? ಈ ಲಕ್ಷ್ಯ ಅಂತ ನಾವು ಯಾವುದನ್ನು ಇಟ್ಕೊಂಡಿದ್ದೇವೆ, ಗೋವುಗಳನ್ನು ಲಕ್ಷ್ಯ ಅಂತ ಇಟ್ಕೊಂಡಾಗ ಅನ್ಯವಾದದ್ದು ಯಾವುದು? ಅಲಕ್ಷ್ಯವಾದ ಸಜಾತೀಯವಾದ ವಸ್ತು ಮತ್ತು ವಿಜಾತೀಯವಾದ ಎಲ್ಲ ವಸ್ತು, ಇದೆಲ್ಲವೂ ಅನ್ಯ. ಅನ್ಯತಃ ಅಂದರೆ ಅವೆಲ್ಲದರಿಂದ, ಅವೆಲ್ಲದರ ದೆಸೆಯಿಂದ. ಈ ಗೋ ಎಂಬ ಯಾವತ್ ವಸ್ತು ಏನಿದೆಯಲ್ಲ, ಯಾವತ್ತಂದರೆ ಎಷ್ಟೆಷ್ಟು ಲಕ್ಷ್ಯವಾದ ವಸ್ತುಗಳಿವೆಯಲ್ಲ, ಅದು 10, 20, 100, 1 ಇರಬಹುದು. ಪರಮಾತ್ಮನ ಲಕ್ಷಣ ಹೇಳುವುದಾದರೆ ಅವನೊಬ್ಬನೇ ಲಕ್ಷ್ಯ. ಗೋವುಗಳ ಲಕ್ಷಣ ಹೇಳುವುದಾದರೆ ಸಾವಿರಾರು ಗೋವುಗಳು. ಹಾಗಾದರೆ ಯಾವತ್ ಅನ್ನುವುದರಿಂದ ಎಷ್ಟೆಷ್ಟಿವೆಯೋ ಲಕ್ಷ್ಯ, ಆ ಲಕ್ಷ್ಯಗಳೇನಾಗಿವೆ? ಅನ್ಯತಃ ವ್ಯಾವರ್ತನೀಯವಾಗಿವೆ. ವ್ಯಾವೃತ್ತಿ ಅಂದರೆ ಭೇದ ಅಂತ ನಿಮಗೆ ಹೇಳಿದ್ದೇನೆ. ಅನ್ಯತಃ ಬೇರೆಯವುಗಳ ದೆಸೆಯಿಂದ ಇವು ವ್ಯಾವರ್ತನೀಯ ಅಂದ್ರೇನು? ಬೇರೆ ವಸ್ತುಗಳು ಅಂದರೆ ಸಜಾತೀಯವಾದ ವಸ್ತುಗಳು, ವಿಜಾತೀಯವಾದ ವಸ್ತುಗಳು ಅಲ್ವಾ? ಅವು ಅನ್ಯ. ಅನ್ಯತಃ ಅಂದರೆ ಅವುಗಳ ದೆಸೆಯಿಂದ ಯಾವತ್ ಎಷ್ಟೆಷ್ಟು ವಸ್ತುಗಳು ವ್ಯಾವರ್ತನೀಯವಾಗಿವೆಯೋ, ಅವುಗಳ ದೆಸೆಯಿಂದ ಇವು ಬೇರ್ಪಡಿಸಲ್ಪಡುವುದಾಗಿವೆಯೋ. ವ್ಯಾವರ್ತನೀಯ ಅಂದ್ರೇನು? ಬೇರ್ಪಡಿಸಲ್ಪಡುವಂಥವುಗಳು ಅಲ್ವಾ? ನೀವು ಇಬ್ಬರಿದ್ದೀರಿ, ನಿಮ್ಮಿಂದ ಇವರು ವ್ಯಾವರ್ತನೀಯರು, ಇವರಿಂದ ನೀವು ವ್ಯಾವರ್ತನೀಯರು. ಇವೆರಡು ಬೆರಳುಗಳಿವೆ, ಎರಡೂ ಬೆರಳುಗಳ ಮಧ್ಯದಲ್ಲಿ ಭೇದ ಇದೆ, ವ್ಯಾವೃತ್ತಿ ಇದೆ. ವ್ಯಾವೃತ್ತಿ ಅಂದರೆ ಭೇದ ತಾನೇ, ಭೇದ ಇದೆ. ಹಾಗಾದರೆ ಈ ಅಂಗುಲಿಯಿಂದ ಈ ಅಂಗುಲಿ ವ್ಯಾವರ್ತನೀಯ, ಈ ಅಂಗುಲಿಯಿಂದ ಈ ಅಂಗುಲಿ ವ್ಯಾವರ್ತನೀಯ. ಹಾಗಾದರೆ ಯಾವತ್ ಅನ್ಯತಃ ವ್ಯಾವರ್ತನೀಯಂ, ಎಷ್ಟೆಷ್ಟು ವಸ್ತುಗಳು ಅನ್ಯವಾದ ಏನು ಸಜಾತೀಯ ವಿಜಾತೀಯ ವಸ್ತುಗಳಿವೆಯಲ್ಲ, ಎರಡು ಗುಂಪು, ಆ ಅನ್ಯವಾದ ಅವುಗಳ ದೆಸೆಯಿಂದ ಇದು ವ್ಯಾವರ್ತನೀಯವಾಗಿದೆ. ಅಂದರೆ ಬೇರ್ಪಡಿಸಲ್ಪಡುವಂತಹದ್ದಾಗಿದೆಯೋ, ಆಗಿದೆಯೋ ಇಲ್ವೋ? ನಾವು ಉದಾಹರಣೆ ನೋಡಿಕೊಂಡಾಗ ನಮ್ಗೆ ಗೊತ್ತಾಗಿದೆ ಅಲ್ವಾ? ಸಜಾತೀಯವಾದ ವಸ್ತುಗಳು ಅಂದ್ರೆ ಏನು? ಪ್ರಾಣಿಗಳು ಯಾವ್ಯಾವು, ಗೋವಿನಂತೆ ಜೀವವುಳ್ಳ ಪ್ರಾಣಿಗಳು ಯಾವ್ಯಾವಿವೆಯಲ್ಲ, ಆ ತರಹದ ವಸ್ತುಗಳೆಲ್ಲ ಸಜಾತೀಯವಾದ ವಸ್ತುಗಳು, ಆ ಲಕ್ಷ್ಯಕ್ಕೆ ಸಜಾತೀಯವಾದ ವಸ್ತುಗಳು. ಇನ್ನು ವಿಜಾತೀಯವಾದ ವಸ್ತುಗಳು ಅಂದರೆ ಪುಸ್ತಕ, ಘಟ, ವಸ್ತ್ರ, ಮನೆ ಮುಂತಾದ ಎಲ್ಲ ಪದಾರ್ಥಗಳು ಅದಕ್ಕೆ ವಿಜಾತೀಯವಾದ ವಸ್ತು. ಪಶುತ್ವ ಎಂಬ ಜಾತಿಯನ್ನು ಪಡೆದದ್ದು ಸಜಾತೀಯವಾದ ವಸ್ತು. ಪಶುತ್ವವೆಂಬ ಜಾತಿ ಇಲ್ಲದೇ ಇರುವ ವಸ್ತುಗಳೆಲ್ಲವೂ ಅದಕ್ಕೆ ವಿಜಾತೀಯವಾದ ವಸ್ತು ಅಲ್ವಾ? ಆ ಎಲ್ಲ ವಸ್ತುವಿನಿಂದ ಆ ಗೋ ಏನಾಗಿದೆ? ವ್ಯಾವರ್ತನೀಯ, ಬೇರ್ಪಡಿಸಲ್ಪಡುವಂತಹದ್ದು ಆಗಿದೆಯಾ? ಅಂದಮೇಲೆ ಒಂದಂಶ ಆ ಗೋವುಗಳಲ್ಲಿ ಬಂತು. ಈ ವಾಕ್ಯದಲ್ಲಿ 2 ಅಂಶ, ಅದರಲ್ಲಿ ಒಂದಂಶ ಈಗ ಅನ್ವಯ ಆಯಿತು. ಏನು ಒಂದಂಶ? ಯಾವತ್ ಅನ್ಯತಃ ವ್ಯಾವರ್ತನೀಯಂ, ಗೋವುಗಳು ಲಕ್ಷ್ಯ ಅಂತ ಇಟ್ಕೊಂಡಾಗ ಈ ಅಂಶ ಬಂತೋ ಇಲ್ಲೋ? ಗೋವುಗಳಲ್ಲಿ ಏನಂತ ಬಂತು? ಯಾವತ್ ಎಷ್ಟೆಷ್ಟು ಲಕ್ಷ್ಯ ಅಂತ ನಾವು ಉದ್ದೇಶದಲ್ಲಿ ಇಟ್ಟುಕೊಂಡಿದ್ದೇವೋ ಅವೆಲ್ಲ ಏನಾಗಿದೆ ಅಂದರೆ ಅನ್ಯತಃ, ತನ್ನಿಂದ ಭಿನ್ನವಾದ ಸಜಾತೀಯ ಮತ್ತು ವಿಜಾತೀಯ ವಸ್ತುಗಳಿಂದ ವ್ಯಾವರ್ತನೀಯವಾಗಿದೆ. ಅಂದರೆ ಅವುಗಳಿಂದ ಬೇರ್ಪಡಿಸಲ್ಪಡುವಂಥವುಗಳಾಗಿವೆ ಎಂಬ ಅಂಶ ಇವುಗಳಲ್ಲಿ ಬಂತು. ನೋಡಿ ಇನ್ನೊಂದು ಅಂಶ, ಯಾವತಿ ಚ ಏಕಃ ಶಬ್ದ ವ್ಯುತ್ಪಾದನೀಯ. ಯಾವತಿ ಎಷ್ಟೆಷ್ಟು ವಸ್ತುಗಳಿವೆಯೋ ಅವುಗಳಲ್ಲಿ, ಎಷ್ಟು ವಸ್ತುಗಳೀಗ? ಒಂದು 100 ಗೋವುಗಳು ಲಕ್ಷ ಅಂತ ನಾವು ಇಟ್ಕೊಂಡಾಗ ಉದಾಹರಣೆಗೆ ಸುಮ್ಮನೆ ಎಷ್ಟಿದೆ ಗೋವುಗಳು? 100 ಇದೆ. ಯಾವತಿ ಆ 100 ಗೋವುಗಳಲ್ಲಿ ಏಕಃ ಶಬ್ದ ವ್ಯುತ್ಪಾದನೀಯ, ಒಂದೇ ಒಂದು ಶಬ್ದ ಅಲ್ಲಿ ವ್ಯುತ್ಪಾದನೆ ಮಾಡಲ್ಪಡುವಂತಹದ್ದಾಗಿದೆ. ಎಲ್ಲಿ? 100 ಗೋವುಗಳಲ್ಲಿ ಒಂದೇ ಶಬ್ದ ಪ್ರಯೋಗ ಮಾಡಬಹುದು ನೀವು. ಗೋವುಗಳು ಅಲ್ವಾ? ಇಮಾಹ ಗಾವಃ, ಇಯಂ ಗೌಹು
ಒಂದಿದ್ರೆ, ಇಮಾಹ ಗಾವಹ ಇವೆಲ್ಲವೂ ಆಕಳುಗಳು, ಹಸುಗಳು ಅಂತ ಗೋ ಎಂಬ ಒಂದೇ ಶಬ್ದವನ್ನು ಅಷ್ಟೆಲ್ಲದರಲ್ಲಿ ಉತ್ಪಾದನೆ ಮಾಡ್ತೀವೋ ಇಲ್ಲೋ ನಾವು? ಹಾಗಾದರೆ ಯಾವತಿ ಎರಡನೇ ಅಂಶ ನೋಡಿ. ಯಾವತಿ ಚ ಏಕಃ ಶಬ್ದ, ಯಾವತಿ ಎಷ್ಟೆಷ್ಟರಲ್ಲಿ, ಎಷ್ಟು ವಸ್ತುಗಳಲ್ಲಿ ಒಂದೇ ಶಬ್ದ ಪ್ರಯೋಗ ಮಾಡ್ತೇವೋ, ಒಂದೇ ಶಬ್ದವನ್ನು ಅಲ್ಲಿ ವ್ಯುತ್ಪಾದನೆ ಮಾಡಿ ನಾವು ತಿಳ್ಕೊಳ್ತೀವೋ ಅಂತಹದ್ದೇನಿದೆ ವ್ಯಾವರ್ತನೀಯವಾದ, ಎಷ್ಟರಲ್ಲಿ ಒಂದೇ ಶಬ್ದ ವ್ಯುತ್ಪಾದನೆ ಪ್ರಯೋಗ ಮಾಡ್ತೀವೋ ಅಷ್ಟೆಲ್ಲ ವಸ್ತುಗಳು ತದುಚ್ಯತೆ ಲಕ್ಷ್ಯಂ ಇತಿ, ಅದು ಲಕ್ಷ್ಯ ಎಂದು ಕರೆಸಿಕೊಳ್ಳುತ್ತೆ. ಗೊತ್ತಾಯ್ತಾ? ಹಾಗಾದರೆ ಲಕ್ಷ್ಯ ಅಂದರೆ ಏನು? ತನ್ನಿಂದ ಭಿನ್ನವಾದ ಎಷ್ಟೆಷ್ಟು ವಸ್ತುಗಳಿವೆಯೋ ಅವೆಲ್ಲದರಿಂದ ವ್ಯಾವರ್ತನೀಯವಾಗಿರಬೇಕು, ಬೇರ್ಪಡಿಸಲ್ಪಡುವಂತಹದ್ದಾಗಿರಬೇಕು. ಮತ್ತು ಅವೆಲ್ಲದರಲ್ಲಿ ಎಷ್ಟೆಷ್ಟು ವಸ್ತುಗಳಿವೆಯೋ, ಲಕ್ಷಾಂತ ನೀವೇನು ಇಟ್ಕೊಂಡಿದ್ದೀರಿ, ಆ ಎಲ್ಲ ವಸ್ತುಗಳಲ್ಲಿಯೂ ಒಂದೇ ಶಬ್ದದ ವ್ಯುತ್ಪಾದನೆ ಆಗ್ತಾ ಇರಬೇಕು. ವ್ಯುತ್ಪಾದನೆ ಅಂತಂದರೆ ಶಬ್ದ ಪ್ರಯೋಗ ಮಾಡಿ ತಿಳಿದುಕೊಳ್ಳುವುದು ಅಂತ ಇಟ್ಕೊಳ್ಳಿ. ಒಂದೇ ಶಬ್ದ ಪ್ರಯೋಗ ಮಾಡಿ, ಓ ಇದು ಗೋ, ಇದು ಗೋ ಅಂತ ಒಂದೇ ಗೋ ಗೋ ಅಂತ ಶಬ್ದ ಒಂದೇ ಸಲ ಹೇಳುವುದು ಅಂತಲ್ಲ. ಇದನ್ನು ನೋಡಿದಾಗ ಗೋ ಅಂತ ಹೇಳ್ತೀವಿ, ಮತ್ತೊಂದು ಹಸುವನ್ನು ನೋಡಿದಾಗಲೂ ಗೋ ಅಂತ ಹೇಳ್ತೀವಿ. ಅಂತೂ ಗೋ ಎಂಬ ಒಂದೇ ಶಬ್ದ 100 ಹಸುವಿನಲ್ಲಿ ನಾವು ಪ್ರಯೋಗ ಮಾಡಿ ತಿಳಿದುಕೊಳ್ತಾ ಇದ್ದೀವಲ್ಲ, ಇದು ಏಕಶಬ್ದ ವ್ಯುತ್ಪಾದನೀಯ ಅನ್ನೋದಕ್ಕೆ ಅರ್ಥ ಅಲ್ವಾ? ಹೀಗೆ ಒಂದೇ ಶಬ್ದವನ್ನು ಎಷ್ಟರಲ್ಲಿ ನಾವು ವ್ಯುತ್ಪಾದನೆ ಮಾಡಿ ತಿಳಿದುಕೊಳ್ಳಬೇಕಾಗಿದೆಯೋ ಅಂತಹ ವಸ್ತುಗಳೇನಿವೆಯಲ್ಲ, ತತ್ ಉಚ್ಯತೆ, ತತ್ ಅದು ಉಚ್ಯತೆ ಲಕ್ಷ್ಯಮಿತಿ, ಅದು ಲಕ್ಷ್ಯ ಅಂತ ಕರೆಸಿಕೊಳ್ಳುತ್ತೆ ಅಂತ ಲಕ್ಷ್ಯದ ಸಾಮಾನ್ಯ ಲಕ್ಷಣವನ್ನು ಹೇಳಿದೆ. ಹಾಗಾದರೆ ಇದು ಗೋವುಗಳು ಲಕ್ಷ್ಯ ಅಂತಿಟ್ಟುಕೊಂಡಾಗ ಗೋವುಗಳಲ್ಲಿ ಇದು ಬರುತ್ತೆ. ಈ ಇಡೀ ವಾಕ್ಯದಲ್ಲಿ ಏನು ಹೇಳಿದ್ದಾರಲ್ಲ ಇದು ಸಮನ್ವಯವಾಗ್ತದೆ. ಮನುಷ್ಯರು ಲಕ್ಷ್ಯ ಅಂತಿಟ್ಕೊಂಡಾಗ ಮನುಷ್ಯರಲ್ಲಿಯೂ ಇದು ಬರುತ್ತೆ. ಯಾವತ್ ಅನ್ಯತಃ ವ್ಯಾವರ್ತನೀಯಂ, ಎಷ್ಟೆಷ್ಟು ಮನುಷ್ಯರಿದ್ದಾರೆ ಅವರೆಲ್ಲರೂ ಅನ್ಯತಃ ವ್ಯಾವರ್ತನೀಯರು. ಅನ್ಯತಃ ಅಂತಂದರೆ ತನ್ನಿಂದ ಸಜಾತೀಯವಾದ ವಸ್ತುಗಳಿದೆ ಗುಂಪು, ತನ್ನಿಂದ ವಿಜಾತೀಯವಾದ ಜಡ ವಸ್ತುಗಳಿದೆ. ಅವೆಲ್ಲದರಿಂದ ಇವರು ಮನುಷ್ಯ ಎಂಬ ಗುಂಪೇನಿದೆ ಇದು ವ್ಯಾವರ್ತನೀಯ, ಬೇರ್ಪಡಿಸಲ್ಪಡುವಂತಹದ್ದಾಗಿದೆಯೋ ಇಲ್ವೋ? ಆಗಿದೆ. ಆಮೇಲೆ ಯಾವತ್ ಅನ್ಯತೋ ವ್ಯಾವರ್ತನೀಯವಾಯಿತಿದೆಲ್ಲ ಮನುಷ್ಯ ಎಂಬ ಗುಂಪು, ಮನುಷ್ಯರುಗಳು ಎಂಬ ಗುಂಪು. ಇನ್ನು ಯಾವತಿ ಎಷ್ಟೆಷ್ಟು ಮನುಷ್ಯರಿದ್ದಾರೋ ಅವರೆಲ್ಲರಲ್ಲಿ, ಯಾವತಿ ಸಪ್ತಮಿ ವಿಭಕ್ತಿ, ಅವರೆಲ್ಲರಲ್ಲಿ ಏಕಃ ಶಬ್ದ ವ್ಯುತ್ಪಾದನೀಯ, ಮನುಷ್ಯ ಎಂಬ ಒಂದೇ ಶಬ್ದದ ವ್ಯುತ್ಪಾದನೆ ಆಗತ್ತೆ. ಅಂದರೆ ಆ ಶಬ್ದದಿಂದ ಅವರು ಹೇಳಲ್ಪಡ್ತಾರೆ ಅಂತ ತಿಳಿದುಕೊಳ್ತೇವೆ ನಾವು. ಹಾಗಾದರೆ ಅಷ್ಟರಲ್ಲೆಲ್ಲ ಒಂದೇ ಶಬ್ದ ಪ್ರಯೋಗ ಮಾಡಿ ವ್ಯುತ್ಪಾದನೆ ಮಾಡಿಕೊಳ್ತೇವಲ್ಲ, ಆದ್ದರಿಂದ ಆ ತತ್ ಉಚ್ಯತೆ, ಆ ಮನುಷ್ಯರ ಗುಂಪೇನಿದೆಯಲ್ಲ ಅದು ಲಕ್ಷ್ಯ ಅಂತ ಕರೆಸಿಕೊಳ್ಳುತ್ತೆ. 2 ಉದಾಹರಣೆ ನೋಡಿದರೆ, ಪೃಥಿವಿ ಅನ್ನುವುದು ನಾವು ಲಕ್ಷ್ಯ, ಅದರಲ್ಲಿರುವ ಪೃಥಿವಿತ್ವ ಇದು ಲಕ್ಷಣ ಅಂತ ಇಟ್ಟುಕೊಂಡಾಗ ಪೃಥಿವಿತ್ವವೆಂಬ ಲಕ್ಷಣಕ್ಕೆ ಲಕ್ಷ್ಯ ಯಾವುದು? ಪೃಥಿವಿ ಲಕ್ಷ್ಯ. ಆ ಪೃಥಿವಿ ಅಂದರೆ ಏನು? ಪೃಥಿವಿ ಅಂದರೆ ಇದು ಪೃಥಿವಿ, ಇದು ಪೃಥಿವಿ, ಇದು ಪೃಥಿವಿ, ನಮ್ಮ ದೇಹ ಪೃಥಿವಿ, ನಮ್ಮ ಕೂದಲು ಪೃಥಿವಿ, ಇದೆಲ್ಲ ಪೃಥಿವಿನೇ. ಇದು ಪೃಥಿವಿ ಅಂದರೆ ನಾವು ಸುಮ್ಮನೆ ಸಾಮಾನ್ಯವಾಗಿ ಏನು ತಿಳ್ಕೊಂಡಿವಿ, ಮಣ್ಣು ಅಂತ, ಮಣ್ಣು ಅಷ್ಟೇ, ಭೂಮಿ ಅಂತ ತಿಳ್ಕೊಂಡಿದ್ದೀವಿ. ಅದು ಪೃಥಿವಿನೇ, ಅದು ಪೃಥಿವಿನೇ, ಅದೊಂದೇ ಪೃಥಿವಿ ಅಲ್ಲ. ಪೃಥಿವಿ ಅಂದರೆ ಇದೆಲ್ಲವೂ ಪೃಥಿವಿನೇ, ಇದೆಲ್ಲವೂ ಪಾರ್ಥಿವ ವಸ್ತುಗಳೇ. ಅದಕ್ಕೆ ಸುಮ್ಮನೆ ಈ ಪ್ರಸಂಗದಲ್ಲಿ ಪಾಠದಲ್ಲಿ ಆ ಮಾತುಗಳನ್ನು ಹೇಳಬಾರ್ದು, ನಾನು ಅರ್ಥವಾಗಲಿ ಅನ್ನೋದಕ್ಕೆ ಹೇಳ್ತೀನಿ, ತಪ್ಪಿಲ್ಲ. ಇಂಥವರು ಹೋಗ್ಬಿಟ್ರು, ಅವರ ಪಾರ್ಥಿವ ಶರೀರವನ್ನು ಸಂಸ್ಕಾರ ಮಾಡ್ತಾ ಇದ್ದಾರೆ ಅಂತಂತಾರೆ. ಪಾರ್ಥಿವ ಶರೀರ ಅಂದ್ರೇನು? ಪೃಥಿವಿಯಿಂದ ನಿರ್ಮಾಣಗೊಂಡ ಶರೀರ ಅದು. ಹಾಗಾದರೆ ನಮ್ಮ ದೇಹ ಇದೂ ಪೃಥಿವಿನೇ. ಯಾಕೆ? ಪೃಥಿವಿಯಿಂದ ನಿರ್ಮಾಣಗೊಂಡಿದೆ, ಪಂಚಮಹಾಭೂತಗಳು ಸೇರಿಕೊಂಡಿದೆ ಇಲ್ಲಿ. ಮಧ್ವ ಸಿದ್ಧಾಂತವನ್ನು ಇಟ್ಟುಕೊಂಡಾಗ ಪಂಚಮಹಾಭೂತಗಳು ಇದರಲ್ಲಿದೆ. ಪೃಥಿವಿ, ಅಪ, ತೇಜ, ವಾಯು, ಆಕಾಶ 5 ಸೇರಿದೆ ಇದರಲ್ಲಿ. ನೀರಿದೆ ಇದರಲ್ಲಿ, ಜಾಸ್ತಿ ಪೃಥಿವಿ ಅಂಶ ಇದೆ. ಆದ್ದರಿಂದ ಇದಕ್ಕೆ ಪೃಥಿವಿ ಅಂತ ವ್ಯವಹಾರ. ಇದಕ್ಕೆ ಜಲ ಅಂತ ವ್ಯವಹಾರ ಇಲ್ಲ. ಯಾಕಿಲ್ಲ? ಜಲದ ಅಂಶ ಕಡಿಮೆ ಇದೆ, ಜಲವೇ ಇಲ್ಲ ಅಂತ ತಿಳಿಯಬೇಡಿ. ವೇದವ್ಯಾಸ ದೇವರು ಇದನ್ನು ಸ್ಪಷ್ಟವಾಗಿ ಸೂತ್ರದಲ್ಲಿ ಹೇಳಿದ್ದಾರೆ.
ಐದೂ ಸೇರಿಕೊಂಡಿದೆ. ಆದರೆ ಪೃಥ್ವಿ ಅಂತೆ ಯಾಕಂತೇವೆ? ಈಗ ನಮಗೆ ಸದ್ಯಕ್ಕೆ ಇದಕ್ಕೆ ಪೃಥ್ವಿ ಅಂತಾರೆ ಅಂತ ಇವತ್ತು ಗೊತ್ತಾಗ್ತಾ ಇದೆ ಅಂದ್ಕೊಳ್ಳಿ. ಅಂತೂ ಪೃಥ್ವಿ ಅಂತ ಅಂತಾರ? ಪೃಥ್ವಿ ಯಾಕಂತಾರ್ರಿ? ಐದೂ ಸೇರಿಕೊಂಡು ಪಂಚಮಹಾಭೂತಗಳಿಂದ ನಿರ್ಮಾಣಗೊಂಡಿದೆ ಎಲ್ಲ ವಸ್ತುಗಳು. ಐದೂ ಭೂತಗಳಿವೆ: ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ. ಐದರಿಂದ ನಿರ್ಮಾಣಗೊಂಡ ಈ ವಸ್ತುಗಳು ಅಲ್ವಾ? ಹಾಗಾದರೆ ಪೃಥ್ವಿ ಅಂತೂ ಅನ್ನಬೇಕು, ಜಲ ಅಂತೂ ಅನ್ನಬೇಕು. ಇದಕ್ಕೆ ಪೃಥ್ವಿ ಅಂತಂದು ಯಾಕಂತೀರಿ ಅಂತಂದರೆ ಪೃಥ್ವಿ ಅಂಶ ಜಾಸ್ತಿ ಇದ್ದದ್ದರಿಂದ ಪೃಥ್ವಿ ಅಂತ ಹೇಳ್ತೇವೆ ಅಲ್ವಾ? ಆದ್ದರಿಂದ ಇದು ಪೃಥ್ವಿ, ಇದು ಪೃಥ್ವಿ, ಇದು ಪೃಥ್ವಿ, ಎಲ್ಲದರಲ್ಲಿಯೂ ಪೃಥ್ವಿ, ಎಲ್ಲವೂ ಪೃಥ್ವಿನೇ ಅಲ್ವಾ? ಹಾಗಾದರೆ ಪೃಥ್ವಿತ್ವ ಎಂಬ ಲಕ್ಷಣಕ್ಕೆ ಲಕ್ಷ್ಯ ಯಾವುದು? ಯಾವ್ದ್ಯಾವುದು ಪೃಥ್ವಿ ಇದೆಯೋ ಎಲ್ಲವೂ ಪೃಥ್ವಿತ್ವ ಎಂಬ ಲಕ್ಷಣಕ್ಕೆ ಲಕ್ಷ್ಯವಾದಂತಹದ್ದು. ವೆಹಿಕಲ್ಸು ಏನೇನೇನು ನೋಡ್ತೀರಿ ನೀವು ಕಣ್ಣಿಂದ, ಎಲ್ಲ ಪೃಥ್ವಿನೇ. ಸಜಾತೀಯ ವಿಜಾತೀಯ. ಈಗ ನೋಡಿ, ಸಜಾತೀಯ ಅಂತ ಹೇಳಿದಾಗ ಪೃಥ್ವಿ, ಇದರ ಪೃಥ್ವಿ ಲಕ್ಷಣ ಹೇಳ್ತಾ ಇದ್ದೀವಿ, ಇದು ಲಕ್ಷ್ಯ ಅಂತ ಇಟ್ಕೊಳ್ಳಿ. ಇದಕ್ಕೆ ಸಜಾತೀಯ ಬೇರೆ ವಸ್ತುಗಳು, ವಿಜಾತೀಯ ಜಲ ಮುಂತಾದಂತಹ ವಸ್ತುಗಳು ವಿಜಾತೀಯ ಅಂತ. ಹೀಗೆ ಎಲ್ಲದಕ್ಕೂ ಸಜಾತೀಯ ಗುಂಪಿದೆ, ವಿಜಾತೀಯ ಗುಂಪಿದೆ ಅಲ್ವಾ? ಹೀಗೆ ಹಾಗಾದರೆ ಪೃಥ್ವಿ ಎಂಬ ಲಕ್ಷ್ಯವು ಅದು ಲಕ್ಷ್ಯ ಅಂತ ಆಗಬೇಕಾದರೆ ಏನು ನಿಯಮ ಇರಬೇಕು? ಅನ್ಯತಃ ವ್ಯಾವರ್ತನೀಯವಾಗಿರಬೇಕು. ತನ್ನಿಂದ ಸಜಾತೀಯ ವಿಜಾತೀಯ ಏನೇನು ವಸ್ತುಗಳಿವೆಯೋ ಅದರಿಂದ ಇದು ಬೇರ್ಪಡಿಸಲ್ಪಡಬೇಕು, ಭಿನ್ನ ಅಂತ ಆಗಬೇಕು ಅಲ್ವಾ? ಇನ್ನು ಯಾವ್ದ್ಯಾವುದು ಪೃಥ್ವಿ ಅಂತಿದೆಯೋ, ಯಾವ್ದ್ಯಾವುದು ಪೃಥ್ವಿ ಅಂತ ವಸ್ತುಗಳಿವೆಯೋ ಅವೆಲ್ಲದರಲ್ಲಿ ಏಕಶಬ್ದ ವ್ಯುತ್ಪಾದನೀಯ, ಒಂದೇ ಒಂದು ಶಬ್ದ ಅಲ್ಲಿ ವ್ಯುತ್ಪಾದನೆ ಮಾಡಲ್ಪಡ್ತಿರಬೇಕು. ಏನು ಶಬ್ದ ಅದು? ಪೃಥ್ವಿ ಎಂಬ ಒಂದೇ ಒಂದು ಶಬ್ದ ಆ ಎಲ್ಲ ಪೃಥ್ವಿಯಲ್ಲೂ ವ್ಯುತ್ಪಾದನೆ ಮಾಡಲ್ಪಡ್ತಿರಬೇಕು. ಅದು ತತ್ ಉಚ್ಯತೆ ಲಕ್ಷ್ಯಂ ಇತಿ, ಅದಕ್ಕೆ ಲಕ್ಷ್ಯ ಅಂತ ಕರೀತಾರೆ ಅಂತ ಹೇಳಿ. ಹಾಗಾದರೆ ನೋಡಿ, ನಿಮಗೇನು ಕಲ್ಪನೆ ಬಂತು ಇವಾಗ? ಯಾವುದು ಲಕ್ಷ್ಯ ಅಂತ ನೀವು ಇಟ್ಕೊಳ್ತೀರಿ ಅದರಲ್ಲಿ ಈ ನಿಯಮ ಬಂದಿರಬೇಕು. ಯಾವತ್ ಅನ್ಯತಃ ವ್ಯಾವರ್ತನೀಯಂ ಯಾವತಿ ಚ ಏಕಃ ಶಬ್ದ ವ್ಯುತ್ಪಾದನೀಯ. ಹೀಗೆ ಎರಡು ಅಂಶ. ತತ್ ಉಚ್ಯತೆ, ಅದು ಹೇಳಲ್ಪಡುತ್ತದೆ. ಏನಂತ? ಲಕ್ಷ್ಯಮಿತಿ, ಲಕ್ಷ್ಯ ಎಂದು. ಗೊತ್ತಾಯ್ತಾ? ಹೀಗೆ ವ್ಯವಸ್ಥೆ ಇದೆ. ಇಷ್ಟು ಗೊತ್ತಾಗಲಿಲ್ಲ. ಎಲ್ಲ ವಸ್ತುಗಳು ಪೃಥ್ವಿ ಅಂತ ಹೇಳ್ತಾರೆ. ಅದರಲ್ಲಿ ಈಗ ಲಕ್ಷಣ ಒಂದೊಂದರಲ್ಲಿ ಒಂದೊಂದು ಥರ ಇರ್ತದೆ. ಈ ಪುಸ್ತಕನೂ ಪೃಥ್ವಿ ಅಂದರೆ ಪುಸ್ತಕಕ್ಕೂ ಮನುಷ್ಯನಿಗೂ ಇರೋ ಲಕ್ಷಣ ಬೇರೆ ಇದೆ ಅಲ್ವಾ? ಕರೆಕ್ಟು. ಪ್ರಶ್ನೆ ಸರಿಯಾಗಿ ಮಾಡಿದ್ದೀರಿ. ನಿಮ್ಮ ಪ್ರಶ್ನೆಯನ್ನು ನಾನು ಅನುವಾದ ಮಾಡ್ತೇನೆ, ಅದಕ್ಕೆ ಉತ್ತರ ಕೊಡ್ತೇನೆ. ಸರಿ. ಪೃಥ್ವಿ ಅಂದರೆ ಬೇರೆ 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 ಥರ ಪೃಥ್ವಿ ಇದೆ. ಏನು? ನಮ್ಮ ದೇಹ ಒಂದು ಪೃಥ್ವಿ, ಪುಸ್ತಕ ಒಂದು ಪೃಥ್ವಿ, ಮೈಕ್ ಒಂದು ಪೃಥ್ವಿ, ವಸ್ತ್ರ ಒಂದು ಪೃಥ್ವಿ. ಇದೆಲ್ಲವೂ ಪೃಥ್ವಿಯ ವಿಭಾಗಗಳು ಅಲ್ವಾ? ಹಾಗಾದರೆ ಇದರ ಧರ್ಮವೇ ಬೇರೆ, ವಸ್ತ್ರದ ಧರ್ಮವೇ ಬೇರೆ, ಪುಸ್ತಕದ ಧರ್ಮವೇ ಬೇರೆ. ಆಗ ಅದು ಪೃಥ್ವಿ ಅಂತ ನೀವು ಬೇರೆ ಬೇರೆ ಅಂತ ಇಟ್ಕೊಂಡಾಗ ಅದನ್ನು ಪೃಥ್ವಿ ಅಂತ ನೀವು ಅಂದ್ಕೊಳ್ಳಲ್ಲ. ಇದರ ಧರ್ಮ ಬೇರೆ ಅಂತಂದರೆ ಇದರ ಧರ್ಮ ಏನು? ವಸ್ತ್ರತ್ವ. ವಸ್ತ್ರದ ಧರ್ಮ ಏನು? ವಸ್ತ್ರತ್ವ. ಆಗ ನೀವು ಇದನ್ನು ವಸ್ತ್ರ ಅಂತ ವಿವಕ್ಷೆ ಮಾಡಿದ್ದೀರಿ, ಇದನ್ನು ಪೃಥ್ವಿ ಅಂತ ವಿವಕ್ಷೆ ಮಾಡಲಿಲ್ಲ. ಪೃಥ್ವಿನೇ ನಿಮ್ಮ ವಿವಕ್ಷೆ ಏನಿದೆ? ವಸ್ತ್ರ ಅಂತ. ಯಾಕೆ? ವಸ್ತ್ರತ್ವವನ್ನು ಇಟ್ಟುಕೊಂಡು, ವಸ್ತ್ರತ್ವವೆಂಬ ಧರ್ಮವನ್ನಿಟ್ಟುಕೊಂಡು ನೀವು ಅದನ್ನು ನೋಡಿದಾಗ, ವಸ್ತ್ರತ್ವವೆಂಬ ಧರ್ಮವನ್ನು ಇಟ್ಟುಕೊಂಡು ನೀವು ಇದನ್ನು ನೋಡಿದಾಗ ಇದನ್ನು ವಸ್ತ್ರ ಅಂತ ವಿವಕ್ಷೆ ಮಾಡ್ತಾ ಇದ್ದೀರಿ. ಪೃಥ್ವಿ ಅಲ್ಲ ಅಂತಲ್ಲ, ನಿಮ್ಮ ವಿವಕ್ಷೆ ಏನಿದೆ? ವಸ್ತ್ರ. ಇದು ಪುಸ್ತಕತ್ವವೆಂಬ ಧರ್ಮ ಪುರಸ್ಕಾರ ಮಾಡಿಕೊಂಡು ನೀವು ಇದನ್ನು ವಿವಕ್ಷೆ ಮಾಡಿದರೆ ಇದೇನಾಗುತ್ತೆ? ಪುಸ್ತಕ ಅಂತ ನಿಮ್ಮ ವಿವಕ್ಷೆಯಲ್ಲಿದೆ, ಪೃಥ್ವಿ ಅಲ್ಲ ಅಂತಲ್ಲ. ಆದರೆ ನಿಮ್ಮ ವಿವಕ್ಷೆ ಈಗ ಏನು? ಪೃಥ್ವಿ ಅಂತ ವಿವಕ್ಷೆ ಇದ್ದಾಗ ಪೃಥ್ವಿತ್ವ ಎಂಬ ಧರ್ಮವನ್ನು ಮುಂದಿಟ್ಟುಕೊಂಡು ನೀವು ಇದನ್ನು ವಿವಕ್ಷೆ ಮಾಡ್ತಾ ಇದ್ದೀರಿ. ನಿಮ್ಮ ಅಭಿಪ್ರಾಯದಲ್ಲಿ ಏನಿದೆ? ಇದು ಪೃಥ್ವಿ ಅಂದರೆ ಇದರಲ್ಲಿ ಪೃಥ್ವಿತ್ವವಿದೆ ಎಂಬ
ಪೃಥ್ವಿತ್ವ ಧರ್ಮವನ್ನು ಮುಂದೆ ಮಾಡಿಕೊಂಡು ನೀವಿದನ್ನು ಅಭಿಪ್ರಾಯ ಪಡ್ತಾ ಇದ್ದೀರಿ. ಹಾಗಾದರೆ ಇವೆಲ್ಲ ಏನಾಗುತ್ತೆ? ಪೃಥ್ವಿ ಆಗತ್ತೆ. ಇವೆಲ್ಲದರಲ್ಲಿಯೂ ಒಂದು ಧರ್ಮ ಇದ್ದೇ ಇದೆ, ಕಾಮನ್ ಆದ ಧರ್ಮ. ಏನದು? ಪೃಥ್ವಿತ್ವ. ಪೃಥ್ವಿತ್ವ ಗೊತ್ತಾಯ್ತಾ? ಹಾಗಾದರೆ ಪೃಥ್ವಿತ್ವ ಎನ್ನುವುದು ಒಂದು ಲಕ್ಷಣ. ಅದಕ್ಕೆ ಲಕ್ಷ್ಯ ಯಾವುದು? ಪೃಥ್ವಿ. ಎಷ್ಟೆಷ್ಟು ಪೃಥ್ವಿಗಳಿವೆಯೋ ಅವೆಲ್ಲವೂ ಬೇರೆ ಬೇರೆ ಪೃಥ್ವಿಯಲ್ಲಿ ನೋಡಿ, ಬೇರೆ ಬೇರೆ ಪೃಥ್ವಿಯಲ್ಲಿ ಬೇರೆ ಬೇರೆ ಧರ್ಮಗಳಿವೆ ಅಲ್ವಾ? ಪುಸ್ತಕದಲ್ಲಿ ಪುಸ್ತಕತ್ವ, ಪೀಠ ಇದು ಪೃಥ್ವಿ, ಪೀಠದಲ್ಲಿ ಪೀಠತ್ವ ಅಲ್ವಾ? ಈ ಥರ ಎಲ್ಲ ಇದೆ. ಆದರೆ ಒಂದೇ ಒಂದು ಧರ್ಮ ಪೃಥ್ವಿತ್ವ. ಇದಕ್ಕೆ ಉದಾಹರಣೆ ಕೊಡ್ತೇನೆ ನೋಡಿ. ಮನುಷ್ಯರಲ್ಲಿ ಏನಿದೆ? ಮನುಷ್ಯತ್ವ ಅನ್ನೋದು ಸಾಮಾನ್ಯ. ಮನುಷ್ಯರಲ್ಲಿ ವಿಭಾಗ ಮಾಡಿಕೊಂಡ್ರೆ ಬ್ರಾಹ್ಮಣತ್ವ ಇದೆ, ಶೂದ್ರತ್ವ ಇದೆ, ಬೇರೆ 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 ಧರ್ಮಗಳು ಇವೆಯಲ್ಲ. ಆದರೆ ಮನುಷ್ಯತ್ವ ಅಂತ ತಗೊಂಡಾಗ ಅವರೆಲ್ಲರನ್ನು ಮನುಷ್ಯ ಅಂತ ನೀವು ವಿವಕ್ಷೆ ಮಾಡಿದ್ದೀರಿ. ಆದ್ದರಿಂದ ಅದು ಎಲ್ಲರಲ್ಲಿ ಬರುವಂತಹ ಲಕ್ಷಣ ಅಂತ ಆಗುತ್ತೆ. ಹಾಗೆ ಪೃಥ್ವಿತ್ವನೂ ಕೂಡ ಗೊತ್ತಾಯ್ತಾ? ಹೀಗೆ ಒಂದು ವ್ಯವಸ್ಥೆ. ಇನ್ನೊಂದು, ಪೃಥ್ವಿಯ ಲಕ್ಷಣ ಏನು? ಪೃಥ್ವಿತ್ವ ಅಲ್ವಾ? ಅದರ ಅಸಾಧಾರಣ ಧರ್ಮವೇ ಲಕ್ಷಣ. ಏನೀಗ ಪೃಥ್ವಿಯ ಅಸಾಧಾರಣ ಧರ್ಮ? ಪೃಥ್ವಿತ್ವ. ಗೋವಿನ ಅಸಾಧಾರಣ ಧರ್ಮ ಗೋತ್ವ, ಅದು ಲಕ್ಷಣ. ಇನ್ನೊಂದು ಲಕ್ಷಣ ಸಾಸ್ನಾದಿಮತ್ವ. ಹಾಗೆ ಪೃಥ್ವಿಯ ಲಕ್ಷಣ ಪೃಥ್ವಿತ್ವ. ಇನ್ನೊಂದು ಅಂತಂದ್ರೆ ಅಲ್ಲ, ಮನುಷ್ಯತ್ವ ಬರೀ ಮನುಷ್ಯರಲ್ಲಿ ಮಾತ್ರ ಬರುತ್ತೆ, ಇಡೀ ಪೃಥ್ವಿಯಲ್ಲಿ ಬರಲ್ಲ. ಇದರಲ್ಲಿ ಬರಲ್ಲ, ಇದರಲ್ಲಿ ಪುಸ್ತಕದಲ್ಲಿ ಇಲ್ಲ, ಪೀಠದಲ್ಲಿಲ್ಲ, ವಸ್ತ್ರದಲ್ಲಿ ಮನುಷ್ಯತ್ವ ಇಲ್ಲ. ಹಾಗಾದ್ರೆ ಮನುಷ್ಯತ್ವ ಇದು ಪೃಥ್ವಿಯ ಲಕ್ಷಣ ಅನ್ಲಿಕ್ಕೆ ಬರಲ್ಲ ನೋಡಿ. ಮನುಷ್ಯತ್ವ ಮನುಷ್ಯರ ಲಕ್ಷಣ ಅಂದ್ರೆ ಪೃಥ್ವಿಯಲ್ಲಿ ಏಕದೇಶವಾದ ಏನು ಮನುಷ್ಯರಿದ್ದಾರೆ ಅವರ ಲಕ್ಷಣವಾಯಿತು, ಹೊರತು ಇಡೀ ಪೃಥ್ವಿಯ ಲಕ್ಷಣ ಆಗಲಿಲ್ಲ. ವ್ಯತ್ಯಾಸ ಇದೆ. ಹಾಗಾದರೆ ಪೃಥ್ವಿತ್ವ ಅನ್ನೋದು ಎಲ್ಲದರಲ್ಲಿಯೂ ಇದೆ, ಬೇರೆ ಕಡೆಗೆ ಪೃಥ್ವಿಯನ್ನು ಬಿಟ್ಟು ಬೇರೆ ಕಡೆಗೆ ಇಲ್ಲ ಅಲ್ವಾ? ಹಾಗಾದರೆ ಅದು ಲಕ್ಷಣ ಅಂತ ಹೇಳ್ಬೋದು. ಇನ್ನೊಂದು ಸಾಸ್ನಾದಿಮತ್ವ ಅಂದಂತೆ ಇಲ್ಲೊಂದು ಹೇಳಲಿಕ್ಕೆ ಬರುತ್ತೆ. ಏನು ಅಂದರೆ ಅಲ್ಲಿ ಗೋತ್ವ ಸಾಸ್ನಾದಿಮತ್ವ. ಹಾಗೆ ಇಲ್ಲಿ ಪೃಥ್ವಿಯ ಲಕ್ಷಣವನ್ನು ಹೇಳಬೇಕಾದಾಗ ಪೃಥ್ವಿತ್ವ, ಮತ್ತೊಂದು ಗಂಧವತ್ವ. ಗಂಧವತ್ವ, ಆ ಗಂಧ ಎಂಬ ಗುಣ ಏನಿದೆಯಲ್ಲ ಎಲ್ಲ ಪೃಥ್ವಿಯಲ್ಲೂ ಇದೆ. ಇದರಲ್ಲಿಯೂ ಒಂದು ಗಂಧ, ಸ್ಮೈಲ್ ಅಲ್ಲ, ಸ್ಮೆಲ್. ಇದರಲ್ಲಿಯೂ ಗಂಧ ಇದೆ, ಇದರಲ್ಲಿಯೂ ಗಂಧ ಇದೆ, ಮಣ್ಣಿನಲ್ಲಿ ಗಂಧ ಇದೆ, ಇದರಲ್ಲಿಯೂ ದೇಹದಲ್ಲಿ, ಇದರಲ್ಲಿ ಎಲ್ಲ ಕಡೆಗೂ ಒಂದಿಲ್ಲ ಒಂದು ಗಂಧ ಎಂಬ ಗುಣ ಇದ್ದೇ ಇದೆ. ಹಾಗಾದರೆ ಗಂಧ ಅನ್ನುವುದು ಲಕ್ಷಣ ಅಥವಾ ಗಂಧವತ್ವ, ಎರಡು ಒಂದೇ. ಗಂಧ ಅಂದ್ರೂ ಒಂದೇ, ಗಂಧವತ್ವ ಅಂದ್ರೂ ಒಂದೇ. ಗಂಧವುಳ್ಳದ್ದು ಅಂತ ಹೇಳಿದಂಗೆ. ಗಂಧ ಅಂದರೆ ಗಂಧ ಅಂದರೆ ಸ್ಮೆಲ್. ಗಂಧ ಎಂಬ ಗುಣ ಪಡೆದಿರುವಿಕೆ. ಧನವತ್ವ ಅಂದರೆ ಏನು? ಧನ ಎಂಬ ವಸ್ತುವನ್ನು ಪಡೆದಿರುವಿಕೆ. ಹಾಗೆ ಗಂಧವತ್ವ ಅಂದರೆ ಗಂಧ ಎಂಬ ಗುಣವನ್ನು ಪಡೆದಿರುವಿಕೆ. ಜ್ಞಾನವತ್ವ ಅಂದರೆ ಜ್ಞಾನ ಎಂಬ ಗುಣವನ್ನು ಪಡೆದಿರುವಿಕೆ. ಅವನು ಜ್ಞಾನವಾನ್, ಅವನಲ್ಲಿ ಜ್ಞಾನವತ್ವ. ಅವನು ಜ್ಞಾನವುಳ್ಳವನು, ಅವನಲ್ಲಿ ಜ್ಞಾನವನ್ನು ಪಡೆದಿರುವಿಕೆ. ಅವನು ಜ್ಞಾನವನ್ನು ಪಡೆದಿದ್ದಾನೆ ಅಂತ ಅಥವಾ ಹಾಗೆ ಗಂಧವತ್ವ ಅನ್ನೋದೇನಿದು? ಪೃಥ್ವಿಯ ಮತ್ತೊಂದು ಲಕ್ಷಣ. ಗೊತ್ತಾಯ್ತಾ? ಈ ಥರ ಹೇಳ್ತಾರೆ. ಒಂದು ಪೃಥ್ವಿತ್ವ ಅನ್ನುವುದು, ಇನ್ನೊಂದು ಗಂಧವತ್ವ ಅನ್ನೋದು. ನೋಡಿ ಹೇಗೆ ವಿಚಿತ್ರ ಇದೆ. ಪೃಥ್ವಿತ್ವ ಅನ್ನೋದೇನು ಗೊತ್ತಾ? ಲಕ್ಷ್ಯದಲ್ಲಿಯೇ ಸೇರಿಕೊಂಡ ಲಕ್ಷಣ ಅಲ್ವಾ? ಲಕ್ಷ್ಯದಲ್ಲಿ ಆ ಲಕ್ಷ್ಯವನ್ನು ಯಾವ ಶಬ್ದದಿಂದ ಕರೀತಾ ಇದ್ದೀರಿ ನೀವು? ಪೃಥ್ವಿ ಎಂಬ ಶಬ್ದದಿಂದಲೇ ಆ ಪೃಥ್ವಿ ಎಂಬ ಲಕ್ಷ್ಯವನ್ನು ಕರೀತಾ ಇದ್ದೀರಿ. ಆ ಶಬ್ದದಲ್ಲಿಯೇ ಪೃಥ್ವಿತ್ವ ಅನ್ನುವುದು ಸೇರಿಕೊಂಡು ಬಿಟ್ಟಿದೆ. ಇಂತಹ ಲಕ್ಷಣಗಳಿವೆಲ್ಲ. ಗೋತ್ವ, ಪೃಥ್ವಿತ್ವ. ಆದರೆ ಸಾಸ್ನಾದಿಮತ್ವ ಅನ್ನೋದು ಗೋ ಎಂಬ ಶಬ್ದದಿಂದ ನಿಮಗೇನು ಗೊತ್ತಾಗ್ತಾ ಇಲ್ಲ. ಆ ಶಬ್ದದಿಂದ ಹೊರಗಡೆ ಬಂದಿದೆ ಸಾಸ್ನಾದಿಮತ್ವ. ಅಂತಹ ಲಕ್ಷಣ ಇದೆ. ಹಾಗೆ ಗಂಧವತ್ವ ಅನ್ನುವುದು ಕೂಡ ಪೃಥ್ವಿ ಎಂಬ ಶಬ್ದದಲ್ಲಿ ಏನು ಸೇರಿಕೊಂಡಿದೆಯಾ? ಶಬ್ದದಿಂದ ಏನಾದರೂ ಗಂಧದ ಪರಿಚಯ ಆಗ್ತಾ ಇದೆಯಾ? ಇಲ್ಲ. ಅಂದರೆ ಆ ಹೊರಗಡೆ ಇರುವ ಲಕ್ಷಣ ಇದು. ಈ ತರಹದ ಲಕ್ಷಣ. ಇದಕ್ಕೆಲ್ಲ ಪರಿಷ್ಕಾರಗಳಿವೆ. ಎರಡೂ
ಎರಡೂ ಧರ್ಮಗಳಿಗೂ ಪೃಥಿವಿತ್ವ ಗಂಧವತ್ವ, ಗೋತ್ವ ಶಾಸನಾದಿಮತ್ವ, ಎರಡೂ ಲಕ್ಷ್ಯದಲ್ಲಿ ಇರುವ ಧರ್ಮಗಳು, ಎರಡೂ ಲಕ್ಷ್ಯದಲ್ಲಿ ಇರುವ ಧರ್ಮಗಳೇ. ಎರಡಕ್ಕೂ ಏನು ವ್ಯತ್ಯಾಸ ಅಂತ ಪರಿಷ್ಕಾರ ಡೆಫಿನೇಷನ್ಗಳನ್ನು ಕೊಡ್ತಾರೆ. ಆ ಪ್ರಕಾರ ತಿಳಿದುಕೊಳ್ಬೇಕು. ಇರಲಿ, ಅಷ್ಟೆಲ್ಲ ಸ್ವಲ್ಪ ಕಷ್ಟವಾಗ್ತದೆ ಅನ್ನಲಿಕ್ಕೆ ನಾನು ಸಾಮಾನ್ಯವಾಗಿ ಹೇಳಿದ್ದೀನಿ. ಸರಿ, ಹಾಗಾದರೆ ಲಕ್ಷ್ಯದ ಲಕ್ಷಣವನ್ನು ಹೇಳಿದಿರಿ. ಇವಾಗ ಲಕ್ಷ್ಯ ಯಾವುದು? ನೀವೇನೋ ಹೇಳಿಬಿಟ್ರಿ. ಏನಂತ? ಲಕ್ಷಣದ ಲಕ್ಷಣವನ್ನು ಹೇಳಬೇಕಾದ್ರೆ ನೀವೇನು ಹೇಳಿದ್ರಿ? ಯಾವುದ್ರಿ ಲಕ್ಷಣ? ಅಸಾಧಾರಣ ಧರ್ಮವೇ ಲಕ್ಷಣ ಅಂತ. ಅಸಾಧಾರಣ ಧರ್ಮ ಯಾವುದಾಗತ್ತೆ ಹಾಗಾದರೆ? ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯಾವರ್ತತೆ ನವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ ಅಂತ ಹೇಳಿದ್ರಿ. ಆ ಲಕ್ಷಣದ ಲಕ್ಷಣವನ್ನು ಹೇಳಬೇಕಾದಾಗ ಮಧ್ಯದಲ್ಲಿ ಏನು ಹೇಳಿದ್ರಿ? ಯಾವ ಧರ್ಮವು ಲಕ್ಷ್ಯದಲ್ಲಿ ವ್ಯಾಪಿಸಿ ಇರುತ್ತೋ ಅಂತ ಹೇಳಿದ್ರಿ. ಹಾಗಾದರೆ ಲಕ್ಷ್ಯ ಅಂದರೆ ಏನು ಅಂತ ಮೊದಲೇ ಗೊತ್ತಾಗಲಿಲ್ಲ ನಮಗೆ. ಅಂದಮೇಲೆ ಲಕ್ಷ್ಯ ಅಂದರೆ ಏನು ಅಂತ ಗೊತ್ತಾದ್ರೇ ಲಕ್ಷಣದ ಲಕ್ಷಣ ಜ್ಞಾನ ನಮಗಾಗತ್ತೆ. ಲಕ್ಷ್ಯ ಅಂದರೆ ಏನು ಅಂತ ತಿಳಿದುಕೊಂಡ ಮೇಲೇ ಲಕ್ಷಣ ಅಂದರೆ ಏನು ಅಂತ ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆ ಹೇಳಿ? ಲಕ್ಷಣದ ಸ್ವರೂಪವನ್ನು ಹೇಳಬೇಕಾದಾಗ ಮಧ್ಯದಲ್ಲಿ ಲಕ್ಷ್ಯ ಅಂತ ಹಾಕಿಬಿಟ್ಟಿದ್ದಾರೆ. ಅದರ ಬಗ್ಗೆನೇ ನಮಗೆ ಪರಿಚಯ ಇಲ್ಲ ಅಂತಂದರೆ ಅದನ್ನು ಒಳಗೊಂಡ ಲಕ್ಷಣದ ಸ್ವರೂಪದ ಜ್ಞಾನ ನಮಗೇನಾಗತ್ತೆ ಅಲ್ವಾ? ಮನೆಯಲ್ಲಿ ದೇವರ ಪೆಟ್ಟಿಗೆ ಇದೆ ಅಂತ ನಾನು ಹೇಳಿದೆ. ಮನೆಯಲ್ಲಿ ದೇವರ ಪೆಟ್ಟಿಗೆ ಇದೆ, ತೆಗೆದುಕೊಂಡು ಬಾ ಅಂತ ನಾನು ಹೇಳಿದೆ. ದೇವರ ಪೆಟ್ಟಿಗೆ ಜ್ಞಾನ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ, ಅಥವಾ ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾನೆ. ಅದನ್ನು ತೆಗೆದುಕೊಂಡು ಬರಬೇಕು ಅಂತಂದ್ರೆ ಮೊದಲು ಮನೆ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಅಲ್ಲಿರುವ ದೇವರ ಪೆಟ್ಟಿಗೆಯನ್ನು ಅವನೇನು ತೆಗೆದುಕೊಂಡು ಬರ್ತಾನೆ? ಆ ಕ್ರಿಯೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆನಯನ ಎಂಬ ಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅವನು ಮೊದಲು ಏನು ತಿಳ್ಕೊಳ್ಬೇಕು? ನಾನಾಡಿದ ವಾಕ್ಯದಲ್ಲಿ ಮನೆ ಅಂದರೆ ಏನು? ಮನೆ ಅಂದರೆ ಹೀಗಿರುತ್ತಪ್ಪ, ಇದು ಬಾಗಿಲು ಮತ್ತೆಲ್ಲ ಕಿಟಕಿ ಇದೆಲ್ಲ ಈ ಥರ ಇದ್ದರೆ ಮನೆ, ಅದರಲ್ಲಿ ದೇವರ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಾ. ಹಾಗೆ ಲಕ್ಷಣ ಅಂದರೆ ಏನು? ಯೋ ಧರ್ಮ ಲಕ್ಷ್ಯ ವ್ಯಾಪ್ತ್ಯಾವರ್ತತೆ ಅಂತೆಲ್ಲ ಹೇಳಿದ್ರಿ. ಯಾವ ಧರ್ಮವು ಲಕ್ಷ್ಯದಲ್ಲಿ ವ್ಯಾಪಿಸಿ ಇರುತ್ತೋ ಬೇರೆ ಕಡೆಗೆ ಲಕ್ಷ್ಯವನ್ನು ಬಿಟ್ಟು ಬೇರೆ ಕಡೆಗೆ ಇರುವುದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಿ. ಲಕ್ಷ್ಯ ಅಂತ ಮಧ್ಯದಲ್ಲಿ ಸೇರಿಕೊಳ್ತಾ ಇದೆ. ಲಕ್ಷ್ಯ ಅಂದರೆ ಗೊತ್ತಿಲ್ಲ ಏನು ಅಂತ, ಅದೇ ಗೊತ್ತಿಲ್ಲ ಅಂದಮೇಲೆ ಅದನ್ನು ಒಳಗೊಂಡ ಲಕ್ಷಣವನ್ನು ನೀವೇನು ತಿಳ್ಕೊಳ್ತೀರಿ? ಅದಕ್ಕೋಸ್ಕರ ಇಲ್ಲೇನು ಮಾಡಿದರು? ಲಕ್ಷ್ಯ ಅಂದರೆ ಏನು ಅಂತೂ ಹೇಳ್ತೇವೆ ಅಂತನ್ನುವುದನ್ನು ಆ ಲಕ್ಷಣದ ಭಾಗ ಮುಗಿದ ತಕ್ಷಣ ಲಕ್ಷ್ಯದ ಮಾತನ್ನು ಇಲ್ಲಿ ನಮಗೆ ತಿಳಿಸಿದ್ದಾರೆ. ಅದರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ನೋಡಿ, ಯಾವತ್ ಅನ್ಯತೋ ವ್ಯಾವರ್ತನೀಯ, ಇದರ ಅನ್ವಯ ಹೀಗೆ ಮಾಡಿಕೊಳ್ಬೇಕು. ಯಾವತ್ ಎಷ್ಟೆಷ್ಟು ಪದಾರ್ಥಗಳಿವೆಯೋ ಏಕವಚನದಲ್ಲಿ ಯಾವತ್ ಅಂತಿದೆ, ಆದರೆ ಅದನ್ನು ಬಹುವಚನದಲ್ಲಿ ನಾವು ಇಟ್ಕೊಳ್ಳೋಣ. ಯಾಕಂದರೆ ಲಕ್ಷ್ಯ ಅನೇಕ ಇರುತ್ತೆ ಅಲ್ವಾ? ಹಾಗಾದರೆ ಏನು ಬಹುವಚನದಲ್ಲಿ ಯಾಕೆ ತಗೊಳ್ಬೇಕು ನಾವೀಗ? ಯಾವತ್ ಅನ್ನುವುದನ್ನು ಗೋ ಅನ್ನೋದು ಒಂದಿಲ್ಲ, ನೂರಾರು ಲಕ್ಷ, ಸುಮಾರು ನೂರಾರು ಲಕ್ಷ ಅಂತಿದ್ದಾಗ ಯಾವತ್ ಅಂದರೆ ಏಕವಚನದಲ್ಲಿ ಮಾಡಿದರೆ ಹೇಗೆ ಅಲ್ವಾ? ಹಾಗಾದರೆ ಯಾವಂತಿ, ಯಾವತ್, ಯಾವತಿ, ಯಾವಂತಿ, ಯಾವಂತಿ ಅನ್ಯತೋ ವ್ಯಾವರ್ತನೀಯಾನಿ. ವ್ಯಾವರ್ತನೀಯಂ ಅನ್ನುವುದು ಏಕವಚನದಲ್ಲಿದೆ. ಇಲ್ಲಿ ನೀವು ಬಹುವಚನ ಮಾಡಿಕೊಂಡ್ರಿ. ಯಾವತ್ ಅನ್ನುವುದನ್ನು ಯಾವಂತಿ ಅಂತ ಬಹುವಚನದಲ್ಲಿ. ಎಷ್ಟೆಷ್ಟು ವಸ್ತುಗಳು ಅಲ್ವಾ? ಎಷ್ಟೆಷ್ಟು ವಸ್ತುಗಳು ಅನ್ಯತಃ ಬೇರೆಯದರಿಂದ ವ್ಯಾವರ್ತನೀಯಂ ಅಂತಿದೆ. ಯಾವಂತಿ ಅಂತ ಮಾಡಿಕೊಂಡಿದ್ದಕ್ಕೆ ವ್ಯಾವರ್ತನೀಯಾನಿ ಅಂತ ಬಹುವಚನದಲ್ಲಿ ಮಾಡಿಕೊಳ್ಬೇಕು. ಈಗ ಪೂರ್ಣವಾಗ್ತದೆ. ಏನಂತ? ಎಷ್ಟೆಷ್ಟು ವಸ್ತುಗಳು ಬೇರೆಯದರಿಂದ ವ್ಯಾವರ್ತನೀಯಾನಿ ಬೇರ್ಪಡಿಸಲ್ಪಡುವಂಥವುಗಳಾಗಿವೆಯೋ. ಈ ಅಂಶ ಆದ ತಕ್ಷಣ ಕೊನೆಯ ಅಂಶವನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಳಿ. ತತ್ ಉಚ್ಯತೆ ಲಕ್ಷ್ಯಂ ಇತಿ, ಅದು ಲಕ್ಷ್ಯ ಅಂತ ಕರೆಸಿಕೊಳ್ಳುತ್ತೆ ಅಂತ ಒಂದು ಅನ್ವಯ ಮಾಡಿಕೊಳ್ಳಿ. ಎರಡನೇ ಅನ್ವಯ, ಯಾವತಿ ಚ ಏಕಃ ಶಬ್ದ ವ್ಯುತ್ಪಾದನೀಯ. ಯಾವತಿ ಅಂತ ಯಾವತ್ ಶಬ್ದದ ಸಪ್ತಮಿ ಏಕವಚನದಲ್ಲಿ, ಅದನ್ನು ಸಪ್ತಮಿ ಬಹುವಚನದಲ್ಲಿ ಮಾಡಿಕೊಳ್ಬೇಕು. ಯಾವತ್ಸು, ಎಷ್ಟೆಷ್ಟರಲ್ಲಿ, ಎಷ್ಟೆಷ್ಟು ವಸ್ತುಗಳಿವೆಯಲ್ಲ ಅವೆಲ್ಲದರಲ್ಲಿ. ಯಾವತಿ ಅಲ್ಲ,
ಯಾವತ್ಸು. ರಾಮೇ ಸಪ್ತಮಿ ವಿಭಕ್ತಿ ಏಕವಚನ, ರಾಮೇಶು ಸಪ್ತಮಿ ವಿಭಕ್ತಿ ಬಹುವಚನ. ಇಲ್ಲಿ ಯಾವತಿ ಅನ್ನುವುದನ್ನು ಹೇಗೆ ಕೊಟ್ಟಿದ್ದಾರೆ? ರಾಮೇ ಅನ್ನುವ ಥರ ಇಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಏನು ಮಾಡ್ಕೊಳ್ಬೇಕು? ಯಾವತ್ಸು ಅಂತ. ರಾಮೇಶು ಅನ್ನುವ ಥರ ಇಲ್ಲಿ ಯಾವತ್ಸು ಮಾಡ್ಕೊಳ್ಬೇಕು. ಯಾಕೆ? ಅನೇಕ ಲಕ್ಷಗಳಿರುತ್ತೆ, ನೂರಾರು ಇರುತ್ತೆ. ಆದ್ದರಿಂದ ಯಾವತ್ಸು ಎಷ್ಟೆಷ್ಟು ವಸ್ತುಗಳಲ್ಲಿ ಏಕಶಬ್ದ ವ್ಯುತ್ಪಾದನೀಯ, ಒಂದೇ ಒಂದು ಶಬ್ದ, ಗೋ ಅನ್ನಿ ಅಥವಾ ಮನುಷ್ಯ ಎಂಬ ಶಬ್ದ ಅನ್ನಿ ಅಲ್ವಾ, ಗೋ ಶಬ್ದ, ಮನುಷ್ಯ ಶಬ್ದ, ಪೃಥಿವೀ ಎಂಬ ಶಬ್ದ ಅಲ್ವಾ, ಇಂತಹ ಶಬ್ದ ವ್ಯುತ್ಪಾದನೆ ಮಾಡಲ್ಪಡಬೇಕಾಗಿದೆಯೋ ಎಷ್ಟೆಷ್ಟರಲ್ಲಿ ತತ್ ಉಚ್ಯತೆ ಲಕ್ಷ್ಯಂ ಇತಿ, ಅದು ಲಕ್ಷ್ಯ ಅಂತ ಕರೆಸಿಕೊಳ್ಳುತ್ತೆ. ಅರ್ಥವಾಯ್ತಾ? ಹಾಗಾದ್ರೆ ವಾಕ್ಯ ಏನು ಹೇಳಲು ಹೊರಟಿದೆ? ಮೊದಲು ಪ್ರಧಾನ ಏನು ಹೇಳಲು ಹೊರಟಿದೆ ಈ ವಾಕ್ಯ? ಲಕ್ಷ್ಯ ಅಂದರೆ ಏನು ಅನ್ನುವುದರ ಲಕ್ಷಣವನ್ನು, ಲಕ್ಷ್ಯದ ಲಕ್ಷಣವನ್ನು ಹೇಳಲು ಹೊರಟಿದೆ. ಯಾಕೆ ಇಲ್ಲಿ ಹೇಳಬೇಕಾಯಿತು ಅಂತಂದರೆ, ನೀವು ಹಿಂದಿನ ಭಾಗದಲ್ಲಿ ಲಕ್ಷಣದ ಲಕ್ಷಣವನ್ನು ಅಥವಾ ಲಕ್ಷಣದ ಸ್ವರೂಪವನ್ನು ಹೇಳಬೇಕಾದಾಗ ಮಧ್ಯದಲ್ಲಿ ಲಕ್ಷ್ಯ ಅಂತ ಸೇರಿಸಿದ್ದೀರಿ. ಅದರ ಜ್ಞಾನನೇ ಇಲ್ಲ ಅಂದರೆ ಅದನ್ನು ಒಳಗೊಂಡ ಲಕ್ಷಣದ ಜ್ಞಾನ ಏನು ಮಾಡಿಕೊಳ್ತೀರಿ ನೀವು? ಆದ್ದರಿಂದ ಇದು ಹೇಳಬೇಕಾಯಿತು. ಏನು? ಲಕ್ಷ್ಯದ ಲಕ್ಷಣವನ್ನು ಹೇಳಿ ಲಕ್ಷ್ಯ ಅಂದರೆ ಏನು ಅಂತ ನಮಗೆ ತಿಳಿಸಬೇಕಾಯಿತು. ಅದಕ್ಕೋಸ್ಕರ ಇಲ್ಲಿ ಲಕ್ಷ್ಯದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಸರಿ, ಈ ರೀತಿಯಾದ ವಾಕ್ಯದಿಂದ ಹೇಳ್ತಾ ಇದ್ದಾರೆ. ಯಾವ ರೀತಿಯಾದ ವಾಕ್ಯ? ಯಾವತ್ ಅನ್ಯತೋ ವ್ಯಾವರ್ತನೀಯಂ ಯಾವತಿ ಚ ಏಕಶಬ್ದ ವ್ಯುತ್ಪಾದನೀಯ ತತ್ ಉಚ್ಯತೆ ಲಕ್ಷ್ಯಂ ಇತಿ ಅಂತ. ಇಲ್ಲಿ ಯಾವತ್ ಅನ್ನುವುದನ್ನು ಮತ್ತು ಯಾವತಿ ಅನ್ನುವುದನ್ನು ಏಕವಚನದಲ್ಲಿದ್ದದ್ದು ಬಹುವಚನದಲ್ಲಿ ನಾವು ಮಾಡಿಕೊಳ್ಳಬೇಕು. ಹಾಗಾದರೆ ಏನು ವಾಕ್ಯವಾಯಿತು ಬಹುವಚನದಲ್ಲಿ ಮಾಡಿಕೊಂಡಾಗ? ಯಾವತ್ ಅಂತಿದ್ದದ್ದು ಯಾವಂತಿ, ಯಾವಂತಿ ಅನ್ಯತಃ ವ್ಯಾವರ್ತನೀಯಾನಿ, ಎಷ್ಟೆಷ್ಟು ವಸ್ತುಗಳು ಬೇರೆಯದರ ದೆಸೆಯಿಂದ ಬೇರ್ಪಡಿಸಲ್ಪಡುವಂಥವುಗಳಾಗಿವೆಯೋ. ಇಷ್ಟಾದ ತಕ್ಷಣ ಕೊನೆಯ ಅಂಶವನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಏನಂತ ನೋಡಿ, ಬಹುವಚನವನ್ನೇ ಇಟ್ಟುಕೊಂಡು ನಾನು ವಾಕ್ಯವನ್ನು ಹೇಳ್ತೇನೆ. ಯಾವಂತಿ ಅನ್ಯತೋ ವ್ಯಾವರ್ತನೀಯಾನಿ ತತ್ ಉಚ್ಯತೆ ಲಕ್ಷ್ಯಂ ಇತಿ. ಇದು ಒಂದು ಅನ್ವಯ. ಎಷ್ಟೆಷ್ಟು ವಸ್ತುಗಳು ಬೇರೆಯದರಿಂದ ಬೇರ್ಪಡಿಸಲ್ಪಡುವಂಥವುಗಳಾಗಿವೆಯೋ ಅದು ಲಕ್ಷ್ಯ ಅಂತ ಕರೆಸಿಕೊಳ್ಳುತ್ತೆ ಅಂತ ಕೊನೆಯ ಭಾಗವನ್ನು ಇದರ ಜೊತೆಗೆ ಸೇರಿಸಿಕೊಳ್ಬೇಕು ಅನ್ವಯ. ಎರಡನೇ ಅನ್ವಯನೂ ಹಾಗೇ ಇದೆ. ಯಾವತಿ ಅಂತಿದೆ, ಅದನ್ನು ಬಹುವಚನದಲ್ಲಿ ನಾವು ತಗೊಂಡಾಗ ಯಾವತ್ಸು ಏಕಃ ಶಬ್ದ ವ್ಯುತ್ಪಾದನೀಯ, ಎಷ್ಟೆಷ್ಟು ವಸ್ತುಗಳಲ್ಲಿ ಒಂದೇ ಒಂದು ಶಬ್ದವು ವ್ಯುತ್ಪಾದನೆ ಮಾಡಲ್ಪಡುತ್ತದೋ, ಉತ್ಪಾದನೆ ಮಾಡಲ್ಪಡುವಂತಹದ್ದಾಗಿದೆಯೋ ತತ್ ಉಚ್ಯತೆ ಲಕ್ಷ್ಯಮಿತಿ ಅಂತ ಅದನ್ನು ಮತ್ತೊಂದು ಸಲ ನಾವು ಅನ್ವಯ ಮಾಡಿಕೊಳ್ಬೇಕು. ಹಾಗಾದರೆ ತತ್ ಉಚ್ಯತೆ ಲಕ್ಷ್ಯಮಿತಿ ಎಂಬ ಅಂಶ ಏನಿದೆಯಲ್ಲ, ಇದು ಎರಡು ಬಾರಿ ನಾವು ಅನ್ವಯ ಮಾಡಿ ತಗೊಳ್ಬೇಕು. ಅದು ಲಕ್ಷ್ಯ ಅಂತ ಕರೆಸಿಕೊಳ್ಳತ್ತೆ, ಅದು ಲಕ್ಷ್ಯ ಅಂತ ಕರೆಸಿಕೊಳ್ಳತ್ತೆ ಅಂತ ಎರಡರ ಜೊತೆಗೂ ಅನ್ವಯ ಮಾಡಿಕೊಂಡಾಗ ಹಾಗಾದರೆ ಒಂದು ವಾಕ್ಯ ಇಲ್ಲಿದೆ, ಅದನ್ನು ಎರಡು ವಾಕ್ಯವಾಗಿ ಮಾಡಿಕೊಂಡಂತೆ ಆಯಿತು. ಯಾವಂತಿ ಅನ್ಯತೋ ವ್ಯಾವರ್ತನೀಯಾನಿ ತತ್ ಉಚ್ಯತೆ ಲಕ್ಷ್ಯಮಿತಿ ಒಂದು. ಯಾವತ್ಸು ಏಕಃ ಶಬ್ದ ವ್ಯುತ್ಪಾದನೀಯ ತತ್ ಉಚ್ಯತೆ ಲಕ್ಷ್ಯಮಿತಿ. ಹೀಗೆ ಒಂದು ವಾಕ್ಯವನ್ನು ಎರಡು ವಾಕ್ಯವಾಗಿ ನಾವು ಮಾಡಿಕೊಂಡಾಗ ಈ ಎರಡೂ ವಾಕ್ಯದ ಏನು ವಿಷಯ ಇದೆಯೋ ಇದು ಆ ಲಕ್ಷ್ಯವಾದ ವಸ್ತುಗಳಲ್ಲಿ ಅನ್ವಯವಾಗಿ ಬರ್ತದೆ. ಗೋವುಗಳಲ್ಲಿ, ಮನುಷ್ಯರಲ್ಲಿ, ಪೃಥ್ವಿಯಲ್ಲಿ ಯಾವ್ಯಾವುದು ಲಕ್ಷ್ಯ ಅಂತ ನಾವು ಇಟ್ಕೊಳ್ತೇವೆ ಎಲ್ಲ ಲಕ್ಷ್ಯಗಳಲ್ಲಿಯೂ ಬರುವಂತಹ ಈ ಎರಡು ಅಂಶಗಳು ವಾಕ್ಯದಿಂದ ಹೇಳಿದಂತಹ ಪ್ರಮೇಯ ಎಲ್ಲ ಲಕ್ಷ್ಯದಲ್ಲಿಯೂ ಸಮನ್ವಯವಾಗ್ತದೆ, ಅಪ್ಲೈ ಆಗುತ್ತೆ. ಆದ್ದರಿಂದ ಅವೆಲ್ಲದಕ್ಕೆ ಏನು ಕರೀತಾರೆ? ಲಕ್ಷ್ಯ ಅಂತ ಕರೀತಾರೆ. ಹಾಗಾದರೆ ಸಜಾತೀಯ ವಿಜಾತೀಯ ವಸ್ತುಗಳಿಂದ ಬೇರ್ಪಡಿಸುವಂತಹ ವಸ್ತುಗಳು ಲಕ್ಷ್ಯ, ಮತ್ತು ಒಂದೇ ಒಂದು ಶಬ್ದ ಎಲ್ಲದರಲ್ಲಿಯೂ ಪ್ರಯೋಗ ಮಾಡಲ್ಪಡ್ತಿರಬೇಕು. ಆ ಒಂದೇ ಒಂದು ಶಬ್ದದಿಂದ ಆ ಎಲ್ಲ ವಸ್ತುಗಳು ನಮಗೆ ತಿಳಿದು ಬರ್ತಾ ಇರಬೇಕು. ಈ ಶಬ್ದದಿಂದ ಇದು ಹೇಳಲ್ಪಡುವಂತಹದ್ದು ವಾಚ್ಯವಾಗಿದೆ ಅಂತ ತಿಳಿದು ಬರ್ತಾ ಇರಬೇಕು. ಅಂತಹ ವಸ್ತುಗಳು ಯಾವ್ಯಾವೋ ಅದೆಲ್ಲವೂ ಲಕ್ಷ್ಯ ಅಂತ ತಿಳಿದುಕೊಳ್ಳ್ರಿ ಅಂತ ಲಕ್ಷ್ಯದ ಸ್ವರೂಪವನ್ನು ಅಥವಾ ಲಕ್ಷ್ಯದ ಲಕ್ಷಣವನ್ನು ಇಲ್ಲಿ ಹೇಳಿದರು.
ಹೀಗೆ ಹೇಳಿದಾಗ ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತಿಯ ವರ್ತತೆ ಅಂತಂದಾಗ ಯಾವ ಧರ್ಮವು ಲಕ್ಷ್ಯದಲ್ಲಿ ವ್ಯಾಪಿಸಿ ಇರುತ್ತೆ, ನವರ್ತತೆ ಚ ಅನ್ಯತ್ರ, ಲಕ್ಷ್ಯವನ್ನು ಬಿಟ್ಟು ಅನ್ಯತ್ರ ಬೇರೆ ಕಡೆಗೆ ಯಾವ ಧರ್ಮ ಇರುವುದಿಲ್ವೋ ಅಂದಾಗ ಲಕ್ಷ್ಯದಲ್ಲಿ ವ್ಯಾಪಿಸಿ ಇರುತ್ತೆ ಅಂತಂದರೆ ಯಾವುದರಲ್ಲಿ ಅಂತಾಯ್ತು ಇವಾಗ? ಯಾವುದು ಅನ್ಯತಃ ಅವರ್ತನೀಯವಾಗಿದೆಯೋ, ಯಾವುಗಳಲ್ಲಿ ಒಂದೇ ಒಂದು ಶಬ್ದವು ಪ್ರಯೋಗ ಮಾಡಲ್ಪಡುತ್ತೋ ಅಂಥ ಲಕ್ಷ್ಯದಲ್ಲಿ ಯೋ ಧರ್ಮ ವ್ಯಾಪ್ತ್ಯಾವರ್ತತೆ, ಅನ್ಯತ್ರ ಆ ವಸ್ತುವನ್ನು ಬಿಟ್ಟು ಬೇರೆ ಕಡೆಗೆ ನವರ್ತತೆ, ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ. ಅಂತಹ ಧರ್ಮ ಅಸಾಧಾರಣ ಧರ್ಮ, ಅದು ಲಕ್ಷಣ ಅಂತ ಕರೆಸಿಕೊಳ್ಳುತ್ತೆ ಎಂದು ಲಕ್ಷಣದ ಲಕ್ಷಣವನ್ನು ನಾವು ತಿಳಿಯಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಲಕ್ಷ್ಯದ ಲಕ್ಷಣವನ್ನು ಹೇಳಿದ್ದಾರೆ. ಸ್ವಲ್ಪ ಲಕ್ಷ್ಯ ಲಕ್ಷಣ ಅಂತ ಬರುತ್ತೆ, ಆದರೆ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡಿಕೊಂಡ್ರೆ ವ್ಯವಸ್ಥಿತವಾಗಿ ಅರ್ಥವಾಗ್ತದೆ. ಇಷ್ಟು ಇಲ್ಲಿ ಹೇಳಿ ಆಯಿತು. ಇನ್ನು ಮುಂದಿನ ಭಾಗ